ಕರಿಪ ಎಲ್ಲರಿಗೂ ಈಗ ಸತೀಶ್ ಜಾರಕಿಹೊಳಿ ಮೇಲೆ ಆರೋಪಗಳ ಪಟ್ಟಿಗಳ ಸುರಿಮಳೆ ಮಾಡಕತ್ತಾರ. ಆರೋಪಗಳ ಪಟ್ಟಿಗಳ ಸುರಿಮಳೆ ಮಾಡಿದ್ರೆ ಅದಕ್ಕೆ ತಡಾಬುಡ ಬೇಕ್ರಿ, ಆಧಾರಗಳು ಬೇಕು. ಯಾಕೆ ಸತೀಶ್ ಜಾರಕಿಹೊಳಿ ರಾಜ್ಯದ ನಾಯಕ ಆಗಾಕತ್ತಾನ. ಸತೀಶ್ ಜಾರಕಿಹೊಳಿ ಇನ್ನು ರಾಜ್ಯದ ಮುಖ್ಯಮಂತ್ರಿ ಶ್ರೀನಿವಾಸನ ಮೇಲೆ ಕೊಂಡವು. ಸತೀಶ್ ಜಾರಕಿಹೊಳಿ ಬೆಳೆದು ಬಂದ ದಾರಿ ಏನು ಅದ್ರ ಬಗ್ಗೆ ಇವತ್ತು ಕೂಲಂಕುಷವಾಗಿ ಹೇಳಕ್ಕೆ ಬಂದೀನಿ. ಸಂಕ್ಷಿಪ್ತದಲ್ಲಿ ಅನೇಕ ಬಾರಿ ಇತಿಹಾಸ ಸಾಮ್ರಾಜ್ಯಗಳನ್ನ ಹೇಳಿದ್ದೀನಿ, ಆದರೆ ಇವತ್ತು ಏನು ಹೇಳಕತ್ತೀನಿ ಬಹಳಷ್ಟು ಕುತೂಹಲದಿಂದ ಕೇಳಬೇಕು. ಇವತ್ತು ಕರ್ನಾಟಕ ರಾಜ್ಯದ ಮಹಾಜನತೆ, ಇಂಥ ಒಬ್ಬ ಸಿಂಪಲ್ ರಾಜಕಾರಣಿ ನಮಗೆ ಕರ್ನಾಟಕಕ್ಕೆ ಸಿಕ್ಕಾನಂದರೆ ಸಿಂಹಾಸನ ಮೇಲೆ ಕೂಡಲೇಬೇಕು, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ರಾಜ್ಯ ದರ್ಬಾರ ಮಾಡಬೇಕು, ಜನಸಾಮಾನ್ಯರ ಕೂಗಿಗೆ ಸ್ಪಂದಿಸಬೇಕು ಅಂತ ಮಹಾನಾಯಕ ಇವತ್ತು ಸತೀಶ್ ಜಾರಕಿಹೊಳಿ ಮಳೆ ಆರೋಪಗಳ ಸುರಿಮಳೆ ಮಾಡಕತ್ತಾರ್ರಿ. ಆರೋಪಗಳನ್ನು ಮಾಡಿದರೆ ಏನು ಲೀಡರ್ ಆಗ್ತಾರೇನ್ರಿ? ಆಗೋದಿಲ್ಲ. ಅವ್ರ ಹತ್ರ ಬಂದು ಅವರಿಂದ ಸಹಾಯ ಪಡೆದು ಅವರಿಂದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಹಿಮ್ಮೊರಗಿ ಏನು ಮಾತಾಡ್ತೀರಿ? ಅವರು ಚಾಡಿಕೋರರು, ಸಮಯ ಸಾಧಕರು, ಬೆನ್ನಾಗ ಚೂರಿ ಹಾಕೋರು. ಮುಂದೆ ನೋಡಿದರೆ ಮಾಲಿ ಸತ್ಕಾರ ಹಾಕ್ತೀರಿ, ಹಿಂದೆ ನೋಡಿದರೆ ಅವರ ಅವೇಳನ್ನು ಮಾತಾಡ್ತೀರಿ. ಯಾಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ರಿ ನಿಮಗೆ? ಈ ನಾಯಕ ಬೆಳೆದು ಬಂದ ದಾರಿ ಹೆಂಗೆ ಸಾಮ್ರಾಜ್ಯ ಕಟ್ಟ್ಯಾನ, ಎಷ್ಟು ಕಷ್ಟಪಟ್ಟಾನ. ಇವತ್ತು ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಒಬ್ಬ ಸಾಮಾನ್ಯನಾಗಿ ಇವತ್ತು ರಾಜಧಾನಿಯ ವಿಧಾನಸೌಧದ ಮೆಟ್ಟಲು ಏರ್ತಾನಂದ್ರೆ ಏನು ಸಣ್ಣ ವಿಷಯ ಏನ್ರಿ? ಅವರಿಗೆ ಆಧಾರ ಸ್ತಂಭ ಬಂದದ್ದು ಸಮಾಜ ಸೇವೆ, ನೊಂದವರ ಧ್ವನಿ, ಕರುಣಾಜನಕ ಸ್ಥಿತಿಯಲ್ಲಿ ಇರೋಂಥ ಕುಟುಂಬಗಳಿಗೆ ಹೋಗಿ ಡೈರೆಕ್ಟ್ ಭೇಟಿಯಾಗಿ ಅವರ ಮನೆಯ ಕೆಳಗಡೆ ಚಾಪೆಯಲ್ಲಿ ಕುಳಿತು ಅವರು ಮಾಡಿದ ಅಡಿಗೆಯನ್ನು ತಿಂದಂಥ ನಾಯಕ ನೋಡಿದಿರಿ ಎಲ್ಲಾದರೂ? ಎಷ್ಟು ತುಳ್ಯಾಕ ಬೆನ್ನು ಹತ್ತಿರಿ, ಎಷ್ಟು ಬೆಳಿತಾನ ಈ ಸತೀಶ್ ಜಾರಕಿಹೊಳಿ. ಏನೇನೋ ತಮ್ಮ ಪ್ರಚಾರ ಪ್ರಿಯರಿಗಾಗಿ ವಿಡಿಯೋಗಳನ್ನು ಮಾಡಿ ಹರಿಬಿಡಾಕತ್ತೀರಿ. ಅವೆಲ್ಲ ಏನೂ ಆಗೋದಿಲ್ಲ. ಈ ನಾಯಕನಿಗೆ ಇವೆಲ್ಲ ಸಾಮಾನ್ಯ. ಕ್ರಿಯೆ ಪ್ರತಿಕ್ರಿಯೆಗಳು, ಆರೋಪ ಪ್ರತ್ಯಾರೋಪಗಳು, ಟೀಕೆ ಟಿಪ್ಪಣಿಗಳು ಯಾವ ವ್ಯಕ್ತಿಗೆ ಆಗ್ತಾವ ಅವನು ರಾಜ್ಯ ಅಲ್ಲ ದೇಶದ ನಾಯಕನಾಗಿ ಬೆಳಿತಾನ. ಅದಕ್ಕೆ ಜ್ವಲಂತ ಉದಾಹರಣೆ ಇವತ್ತು ಸತೀಶ್ ಜಾರಕಿಹೊಳಿ ತನ್ನ ಮುದ್ದಿನ ಮಗಳನ್ನು ನೇರವಾಗಿ ಪಾರ್ಲಿಮೆಂಟ್ಗೆ ಕಳಿಸಿದ್ದು ಉದಾಹರಣೆ ಅಲ್ಲೇನ್ರಿ? ಎಷ್ಟು ತುರುಸು ಮಾಡಿದಿರಿ, ಎಷ್ಟು ಅವಹೇಳನಕರ ಮಾತಾಡಿದಿರಿ, ಎಷ್ಟೊಂದು ಒಳಗೊಂದು ಹೊರಗೊಂದು ಡಬಲ್ಗೆ ಮಾಡಿದಿರಿ. ಆದರೂ ಆ ಮುದ್ದಿನ ಮಗಳು ಲಕ್ಷ ಸಮೀಪ ಮತಗಳ ಅಂತರದಿಂದ ಪಾರ್ಲಿಮೆಂಟ್ ಸೇರಿ ಇನ್ನು ಬರುವ 29ರಲ್ಲಿ ದೇಶ ಆಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ಈ ನಾಯಕನ ಬಗ್ಗೆ ಆರೋಪಗಳನ್ನ ಮಾಡ್ತೀರಿ? ಮಾಡ್ರಿ ಆರೋಪಗಳನ್ನು. ಆರೋಪಗಳು ಮಾಡಿದರೆ ಆ ಆರೋಪಗಳ ಬಗ್ಗೆ ಆಧಾರಗಳೇ ಇರಬೇಕು. ಯಾಕೆ ಆರೋಪಗಳನ್ನ ಮಾಡ್ತೀರಿ? ಆರೋಪ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬತೈತಿ. ಈ ನಾಯಕ ಇವತ್ತು ರಾಜ್ಯದಲ್ಲಿ ಅಪಾರ ಸೈನ್ಯ ಕಟ್ಟಿದಾನ, ಅಪಾರ ಬಂಧು ಬಳಗಗಳನ್ನ ಕಳಿಸಿದಾನ, ಅಪಾರ ಅಭಿಮಾನಿಗಳ ಬಳಗ ಕಳಿಸಿದಾನ. ನೋಡಿದಿರಿ ಹೋಗಿ ಶಿವಾನಂದ ಸರ್ಕಲ್ದಾಗ, ಹೋಗಿ ನೋಡಿದಿರಿ ಹಿಲ್ ಗಾರ್ಡನ್ದಾಗ, ಹೋಗಿ ನೋಡಿದಿರಿ ಬೆಳಗಾವಿಯಾಗ. ಭೇಟಿ ಆಗಕ್ಕೆ ಪುರ್ಸತ್ತಿರೋದಿಲ್ಲ, ಕಿಲೋಮೀಟರ್ ನಂಬರ್ ಹತ್ತಿರ್ತೈತಿ. ಅದಕ್ಕೊಂದು ಶಕ್ತಿ ಐತಿ. ಆ ಸಾಮ್ರಾಜ್ಯ ಬೆಳೆಯುವ ಸಲುವಾಗಿ 5 ಅಣ್ಣ ತಮ್ಮಂದಿರು ಪಂಚಪಾಂಡವರು ಏನೇನು ಸಾಧನೆ ಮಾಡಿದಾರೆ ಆ ಸಾಧನೆಗಳ ಇತಿಹಾಸಗಳನ್ನ ನೋಡಬೇಕು. ಕೇವಲ ಬರೀ ಮೈನಸ್ ನೋಡಿದರೆ ಪ್ಲಸ್ ಯಾರು ನೋಡೋರು? ಏನು ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗಿತ್ತು ಇವತ್ತು ಅನೇಕ ಕ್ಷೇತ್ರಗಳು. ಎಷ್ಟೋ ಜನರು ಕಷ್ಟ ಕಾರ್ಪಣ್ಯದಿಂದ ತಮ್ಮ ಶಾಲಾ ಮಕ್ಕಳಿಗೆ ಫೀಸ್ ತುಂಬಲಿಲ್ಲದ ಪರಿಸ್ಥಿತಿಯಲ್ಲಿರುವಾಗ ನೇರವಾಗಿ ಫೀಸ್ಗಳನ್ನು ತುಂಬಿ ಆ ಶಾಲೆಗಳನ್ನು ಆಧುನೀಕರಣ ಮಾಡಿಸಿದ್ದು ತಪ್ಪ? ಆಸ್ಪತ್ರೆ ವೆಚ್ಚಗಳನ್ನು ಭರಿಸಿದ್ದು ತಪ್ಪ? ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಿದ್ದು ತಪ್ಪ? ಹಸಿದವನಿಗೆ ಅನ್ನ ನೀಡಿದ್ದು ತಪ್ಪ? ಸೂರಿಲ್ಲದವನಿಗೆ ಆಸರೆ ನೀಡಿದ್ದು ತಪ್ಪ? ಏನ್ರಿ ಇದು? ಇವತ್ತು ನಿಮ್ಮ ವೈಭವೀಕರಣಗೋಸ್ಕರ, ನೀವು ಪ್ರಚಾರ ಪ್ರಿಯಗೋಸ್ಕರ ಒಬ್ಬ ನಾಯಕನ ಬಗ್ಗೆ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ನೋಡಿ ಅದನ್ನು ಒಂದು ಸ್ಟಡಿ ಮಾಡಬೇಕು. ಈ ನಾಯಕ ಯಾರು? ಮಗನನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಇದೆ ಯೂತ್ ಕಾಂಗ್ರೆಸ್ ಐಕಾನ್ ಭವಿಷ್ಯದ ನಾಯಕನಾಗಿ ಬೆಳೆಯಾಕತ್ತಾನೆ ರಾಹುಲ್ ಜಾರಕಿಹೊಳಿ. ಮುಂದಿನ ನಾಯಕ, ತಂದೆ ರಾಜ್ಯ ದೇಶ ನೋಡುವಂಥ ಪರಿಸ್ಥಿತಿ ಮಾಡಿದಂಥ, ಕ್ರೀಡೆ ಇರಲಿ, ಮನರಂಜನೆ ಇರಲಿ, ಸಮಾಜ ಸೇವೆ ಇರಲಿ, ಇವತ್ತು IAS IPS ಮಿಲಿಟರಿ ಭರ್ತಿ ಆಗುವಂಥ PDO ಎಕ್ಸಾಮ್ಗಳನ್ನು ಉಚಿತವಾಗಿ ಊಟ ಉಪಚಾರ ಮಾಡಿ ವಸತಿ ಸೌಲಭ್ಯಗಳನ್ನು ಕೊಟ್ಟು ಅವರು ಅಪಾಯಿಂಟ್ಮೆಂಟ್ ಆದ ತಕ್ಷಣ ಕಣ್ಣೀರಿನ ಕೋಡಿ ಹರಿಸಿದರು ಆ ಯುವಕರು, ಆ ಯುವತಿಯರು. ಅದ್ರ ಬಗ್ಗೆ ನಿಮಗೆ ಚಕಾರಿಲ್ಲ? ಅದು ಸಮಾಜ ಸೇವೆ ಅಲ್ಲ. ಏನು ಸಮಾಜ ಸೇವೆ ಅಂದರೆ ಕೇವಲ ಸಾವಿರಾರು ಕೋಟಿ ಗಳಿಸಿ ಆ ಗಳಿಸಿದ ದುಡ್ಡನ್ನು ಮುಚ್ಚಿಟ್ಟು
ಆ ಬೆವರಿನ ಬೆಲೆಯನ್ನು ಯಾರಿಗೂ ಗೊತ್ತಾಗಲಾರದಂತೆ ಆ ಬೆವರು ಏನನ್ನೋದು ಅದರಲ್ಲಿರುವಂಥ 50% ದಾನ ಧರ್ಮದ ಮುಖಾಂತರ ಇವತ್ತು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ದಾನ ನೀಡಿದಂಥ ಈ ಸತೀಶ್ ಜಾರಕಿಹೊಳಿ ಬಗ್ಗೆ ಆರೋಪಗಳನ್ನು ಮಾಡ್ತೀರಿ. ಒಂದು ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡಬೇಕು. ಅಲ್ಲೇ ಸುಳ್ದಾಡ್ತೀರಿ ಹಿಂಬಾಲಕರಾಗಿ, ಮತ್ತು ಬಂದ ತಕ್ಷಣ ಹೋಗಿ ಮೊದಲ ಮಾಲಿ ಶಾಲು ನೀವು ಹಾಕವ್ರೆ, ಹಾಕಿದ ತಕ್ಷಣ ಹಿಂದೆ ಬಂದು ಮಾತಾಡ್ತೀರಿ. ಇದರ ಬಗ್ಗೆ ಸತೀಶ್ ಜಾರಕಿಹೊಳಿನೂ ಎಚ್ಚರಿಕೆ ಇರಬೇಕು. ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ನಿಕಟ ಸಂಪರ್ಕ ಅನೇಕ ಬಾರಿ ನಾವು ಹೇಳಿದ್ದೀವಿ ಮೌಖಿಕವಾಗಿ. ಸುತ್ತಮುತ್ತಲಿನಲ್ಲಿರುವವರು ಅವರೇ ಹಿತಶತ್ರುಗಳು. ತಕ್ಷಣ ಬರ್ತಾರ, ಇಲ್ಲಿಯ ಸುದ್ದಿಗಳನ್ನು ಅಲ್ಲಿ ಹೇಳ್ತಾರೆ, ಅಲ್ಲಿಯ ಸುದ್ದಿಗಳನ್ನು ಇಲ್ಲಿ ಹೇಳ್ತಾರೆ. ನಿಮ್ಮ ರಾಜಕೀಯ ವಿರೋಧಿಗಳಿಗೆ ಸುದ್ದಿಗಳನ್ನು ಸಪ್ಲೈ ಮಾಡುವ ಸೀಕ್ರೆಟ್ ಸೆಲ್ಲರ್ಗಳು ಸಹಿತ ನಿಮ್ಮಲ್ಲಿ ಇರ್ತಾರೆ. ಅವರ ಬಗ್ಗೆ ಎಚ್ಚರ ವಹಿಸಬೇಕು. ಇದು ರಾಜಕಾರಣ. ನೋಡಿದಿರಿ ದೊಡ್ಡಣ್ಣನ ಪರಿಸ್ಥಿತಿ ಏನು ಮಾಡಿದರು? ಹಿತಶತ್ರುಗಳೇ ಮೋಸ ಮಾಡಿದರು. ಷಡ್ಯಂತ್ರ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ವ್ಯಕ್ತಿನನ್ನು ಇವತ್ತು ತುಳಿದ್ರಿ. ಏನು ಎಷ್ಟು ತುಳಿಯಾಕ ಪ್ರಯತ್ನ ಪಟ್ಟರು ಬೆಳೆದ ತೋರಿಸುವಂಥ ಶಕ್ತಿ ಈ ಕುಟುಂಬದಾಗ ಐತಿ. ಆ ಕುಟುಂಬಕ್ಕೆ ಒಂದು ಶಕ್ತಿ ಐತಿ. ಆ ಕುಟುಂಬ ಇವತ್ತು ಬೆಳಿಬೇಕಾದ್ರೆ ಜನಪ್ರಿಯತೆ ಅಲ್ರಿ, ಅಭಿಮಾನಿಗಳ ಬಲ, ಸೈನ್ಯದ ಬಲ, ಲಕ್ಷಾಂತರ ಜನ ಇವತ್ತು ಸೇರುವಂಥ ಬರೀ ಒಂದು ಕೂಗಿಗೆ ಇವತ್ತು ರಾಜ್ಯಾದ್ಯಂತ ಸೈನ್ಯ ತಯಾರು ಮಾಡಾಕತ್ತಾರ. ಈ ಕುಟುಂಬಕ್ಕೆ ಒಂದು ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ. ಯಾರು ಎಷ್ಟು ಆರೋಪಗಳನ್ನ ಮಾಡಿದರೂ ಸಹಿತ ಕ್ಯಾರೆ ಅನ್ನಲಾರದ ಈ ಸಿಂಪಲ್ ರಾಜಕಾರಣಿ ನೇರವಾಗಿ ತನ್ನ ಕಾರ್ಯಚಟುವಟಿಕೆ ಮುಖಾಂತರ ದೈನಂದಿನವಾಗಿ 12 ತಾಸು ಕೆಲಸ ಮಾಡ್ತಾನೆ. ನೋಡಿದಿರಿ ಎಲ್ಲಾದರೂ? ಪ್ರವಾಸ ಪಟ್ಟಿ ನೋಡ್ರಿ. ಇವತ್ತು ರಾಜ್ಯದ ಮಂತ್ರಿಗಳಲ್ಲಿ ಯಾರ್ದು ಪ್ರವಾಸ ಪಟ್ಟಿ ಬರ್ತೈತಿ? ಯಾವ ಶಾಸಕನ ಪ್ರವಾಸ ಪಟ್ಟಿ ಬರ್ತೈತಿ? ಬೆಳಿಗ್ಗೆ ಎಲ್ಲಿ, ಮಧ್ಯಾಹ್ನ ಎಲ್ಲಿ, ಸಾಯಂಕಾಲ ಎಲ್ಲಿ, ವಾಸ್ತವ್ಯ ಎಲ್ಲಿ, ಜನಸಂಪರ್ಕ ಎಲ್ಲಿ, ಸಾರ್ವಜನಿಕರ ಸಂಬಂಧ ಎಲ್ಲಿ, ಸಾರ್ವಜನಿಕರ ಭೇಟಿ ಎಲ್ಲಿ, ದೂರ ದುಃಖದ ಮಾನ ಅಹವಾಲು ಎಲ್ಲಿ? ನಿಮ್ಮ ಮನೆಗೆ ಬರ್ತಾನ, ಅದೇ ತಾಲೂಕಾ ಅಡ್ಡಾಡ್ತಾನ ಒಬ್ಬ ರಾಜ್ಯದ ನಾಯಕ. ಇದು ನಿಮಗೆ ಮೆಚ್ಚುಗೆ ಆಗೋದಿಲ್ರಿ? ಇವೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡಿದರೆ ಇವತ್ತು ಈ ರಾಜ್ಯದಲ್ಲಿ ಬೆಳೆಯುತ್ತಿರುವ ನಾಯಕ ನಮ್ಮ ನಾಯಕ ಅನ್ನುವ ಒಂದು ಹೆಮ್ಮೆ ಪಡ್ರಿ. ನಿಮಗೆ ಒಳ್ಳೇದು ಆಗತೈತಿ. ನೀವು ಇಲ್ಲ ಸಲ್ಲದ ಎಲ್ಲೋ ಮುಸುಕದಾರಿ ಹಾಗೆ ಕೂತ್ಕೊಂಡು ಎಲ್ಲಿಯಾದರೂ ಒಂದು ಲೇಖನ ಬರೆದರೆ ಅಲ್ಲ. ಆ ಬರೆಯುವಾಗೂ ಸಹಿತ ಅದರಲ್ಲಿ ಅರ್ಥಗರ್ಭಿತ ಇರಬೇಕು. ಏನೇನೋ ಆರೋಪಗಳನ್ನು ಮಾಡುವಾಗ ನಿಮ್ಮ ಹಿನ್ನೆಲೆ, ನಿಮ್ಮ ಸಾಮ್ರಾಜ್ಯದ ಬಗ್ಗೆ ವಿಚಾರ ಮಾಡಬೇಕು. ನೀವೇನಿದ್ರಿ, ನೀವೇನು ಮಾಡಿದಿರಿ, ನೀವೇನು ವಂಚನೆ ಮಾಡಿದಿರಿ, ಮೋಸ ಮಾಡಿದಿರಿ, ಘಾತ ಮಾಡಿದಿರಿ, ಯಾರ್ಯಾರನ್ನ ಏಮಾರಿಸಿದಿರಿ, ನಿಮ್ಮ ಚರಿತ್ರೆನೂ ಸಹಿತ ನೀವು ನೋಡ್ಕೋಬೇಕು. ನೀವು ಯಾಕೆ ಹಿಂಗಾದ್ರಿ, ಈ ಪರಿಸ್ಥಿತಿ ನೀವು ಅವಲೋಕನ ಮಾಡ್ಕೋಬೇಕು. ಯಾರ್ಯಾರೋ ಮಾತುಗಳನ್ನು ಕೇಳಿ, ಯಾರ್ಯಾರ್ದೋ ಚಾಡಿಗಳನ್ನು ಹೇಳಿ ನಿಮ್ಮ ಪರಿಸ್ಥಿತಿ ಇವತ್ತು ಏನಾಗೈತಿ ಅದನ್ನು ನೀವು ವಿಚಾರ ಮಾಡ್ಬೇಕಲ್ರಿ. ನಿಮ್ಮ ಹಿನ್ನೆಲೆನೂ ಸಹಿತ ನೀವು ಅರ್ಥ ಮಾಡ್ಕೋಬೇಕು. ಯಾಕಾತಪ್ಪ ನಮ್ಮ ಪರಿಸ್ಥಿತಿ ಹಿಂಗೆ, ಇದನ್ನು ವಿಚಾರ ಮಾಡ್ಕೋಬೇಕು. ಒಂದು ಬೆರಳು ತೋರಿಸುವಾಗ 4 ಬೆರಳು ನನ್ನಲ್ಲಿ ಐತಿ ಅನ್ನೋದು ವಿವೇಚನೆ ಇಟ್ಕೋಬೇಕು. ಇಂಥ ಒಂದು ರಾಜ್ಯದಲ್ಲಿ ನಾಯಕನಾಗಿ ಬೆಳೆಯಾಕತಾನ. ಆರೋಪಗಳ ಸುರಿಮಳೆ ಬೇಕಾದಷ್ಟು ಆಗ್ರಿ. ರಾಜ್ಯದ ನಾಯಕ ಸತೀಶ್ ಜಾರಕಿಹೊಳಿ ಇವತ್ತು KPCC ಅಧ್ಯಕ್ಷ ಸ್ಥಾನ ತನ್ನದೇ ಆದಂಥ ರಾಜಕೀಯ ಹಿರಿಯ ನಾಯಕನಿಗೆ BK ಹರಿಪ್ರಸಾದ್ಗೆ ಕೊಡ್ರಿ, ನಾವು ಸಂಘಟನೆ ಮಾಡ್ತೀವಿ ಅಂತ ಹೇಳಿದ್ದು ರಹಸ್ಯ ವಿಷಯ. ಇವತ್ತು ಹೇಳಕತ್ತೀನಿ, ಆಂತರಿಕ ವಿಷಯ. ಇನ್ನೇನೋ ಅದಕ್ಕೆ ವಾಪೋಗಳನ್ನು ಅಳಿಸಿದ್ರಿ, ಗುಲ್ಲುಗಳನ್ನು ಎಬ್ಬಿಸಿದ್ರಿ. BK ಹರಿಪ್ರಸಾದ್ ಶಕ್ತಿಯುತ ನಾಯಕ, ಕಾಂಗ್ರೆಸ್ಸಿನ ಭದ್ರ ಬುನಾದಿ. ಅವರಿಗೆ ಕೊಡ್ರಿ, ಅವರ ಬೆನ್ನದಿಂದ ನಾವಿರ್ತೀವಿ. ಇಬ್ಬರು ಕೂಡಿ ಇವತ್ತು ರಾಜ್ಯದಲ್ಲಿ 28ಕ್ಕೆ ಮತ್ತೆ ಸರ್ಕಾರ ತರ್ತೇವಿ ಅಂತಾರ ಅವರೇ ಸತೀಶ್ ಜಾರಕಿಹೊಳಿ. ಸಾಮಾನ್ಯನ ಜೊತೆ ಊಟ ಮಾಡುವುದು, ಸಾಮಾನ್ಯನದ ಜೊತೆ ಚಾ ಕುಡಿಯೋದು, ರಸ್ತೆಯ ಬದಿಯಲ್ಲಿ ಇರುವಂಥ ಡಕಲ್ಗಾಡಿಗಳಲ್ಲಿ ಹೋಗಿ ಯಾರಾದರೂ ನಾಷ್ಟ ಚಾ ಮಾಡಿದ್ದು ನೋಡಿದಿರಿ? ಇಲ್ಲಿ ಜಾತಿ ಭೇದವಿಲ್ಲ, ಜಾತ್ಯತೀತ ನಾಯಕರು ಅದಕ್ಕೆ ಬೆಳೆದಾರ. ಯಾರು ಜಾತಿ ಧರ್ಮ ಅಮಲಿನಲ್ಲಿ ಇರುವವರು ಎಂದೂ ನಾಯಕರಾಗುವುದಿಲ್ಲ. ಅದಕ್ಕೆ ಜ್ವಲಂತ ಸ್ಪಷ್ಟ ಉದಾಹರಣೆ ಈ ಜಾರಕಿಹೊಳಿ ಕುಟುಂಬ. ಹಾಗಾದ್ರೆ ಸತೀಶ್ ಜಾರಕಿಹೊಳಿಯ ಕಾರ್ಯಚಟುವಟಿಕೆ, ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಇವತ್ತು ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳು ದೇಶ ನೋಡು ಹಂಗೆ ಮಾಡಿದರು. ಇದೇ ಗೋಕಾಕವನ್ನು ಎಲ್ಲೆಲ್ಲಿಂದ ಸೆಲೆಬ್ರಿಟಿಗಳು ಬಂದರು ಅದನ್ನು ಸಹಿತ ನೀವು ನೋಡಿದಿರಿ. ಇವತ್ತು ಯಾಕೆ ಹೇಳಕತ್ತೀನಿ ಈ ಸತೀಶ್ ಜಾರಕಿಹೊಳಿ ಬಗ್ಗೆ? ಕೆಲವು ವ್ಯಕ್ತಿಗಳು ತೇಜೋವಧೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ ಅದು ತೇಜೋವಧೆ ಅಲ್ಲ, ಪ್ರೋತ್ಸಾಹ ಅಂತೇಳಿ ತಿಳ್ಕೊಂಡು ಮತ್ತೆ ಮುನ್ನುಗ್ಗತೈತಿ. ಇದು ದೊಡ್ಡ ಆಣೆ. ಓದರಾರು ಓದಿರ್ತಿರ್ತಾರ್ರಿ,
ಬೆಳೆದಾರ ಬೆಳೀತಿರ್ತಾರೆ, ಹೋಗಾರ ಹೋಗುತ್ತಿರ್ತಾರೆ. ಇದೇ ಜ್ವಲಂತ ಉದಾಹರಣೆ ಇವತ್ತು ಸತೀಶ್ ಜಾರಕಿಹೊಳಿಯ ಸಾಮಾಜಿಕ ಚಟುವಟಿಕೆ, ಜನರ ಜೊತೆ ಬೆರೆತಿರುವಂಥ ಚಟುವಟಿಕೆ ಇವತ್ತು ಸಣ್ಣವರ ಜೊತೆ ಹೆಂಗಿರಬೇಕು, ನಮ್ಮಂಥವ್ರ ಜೊತೆ ಹೆಂಗಿರಬೇಕು ಅನ್ನೋದು ಕೆಲವು ದೃಶ್ಯಗಳನ್ನ ಹಾಕಾಕತ್ತೀನಿ. ಇವತ್ತು ಆ ದೃಶ್ಯಗಳನ್ನು ನೋಡಿ ಲೈಕ್ ಮತ್ತು ಶೇರ್ ಮಾಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಬಿಡ ನೋಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಒಂದು